ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ ಟ್ಯೂಸ್ಡೇ ಮಿನಿ ವ್ಲಾಗ್. ನಿನ್ನೆ ರಾತ್ರಿನೇ ಶುಂಠಿ ಆ್ಯಂಡ್ ವಾಟರ್ ಹಾಕಿ ಡಿಟಾಕ್ಸ್ ವಾಟರ್ನ ರೆಡಿ ಮಾಡಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣನೇ ಖಾಲಿ ಹೊಟ್ಟೆಲಿ ಇದನ್ನು ಕುಡಿದೆ. ಇದು ಜೀರ್ಣಕ್ರಿಯೆ ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಡೈಲಿ ಯಾವುದಾದ್ರೂ ಒಂದು ಡಿಟಾಕ್ಸ್ ವಾಟರ್ನ ಕುಡಿಯೋಣ ಅಂತ ಹೇಳಿ. ಸೊ ಇದನ್ನು ಮುಗಿಸಿ ನಾನು ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಬಂದೆ. ಈ ಬಿಸಿಲಿಗೆ ಗಿಡಗಳಿಗೆ ಎಷ್ಟು ನೀರು ಹಾಕಿದ್ರೂ ಸಾಲ್ತಿಲ್ಲ. ಅದು ತುಂಬ ಬೇಗ ಹೀರ್ಕೋತಿದೆ. ಸರಿ ಅಂತ ಹೇಳಿ ಗಿಡಕ್ಕೆಲ್ಲ ನೀರು ಹಾಕಿ ಇನ್ನು ನಾನು ಕೂಡ ಕಿಚನ್ಗೆ ಬಂದೆ. ಪಾತ್ರೆ ಸಾಮಾನೆಲ್ಲ ವಾಶ್ ಮಾಡಿರೋ ತುಂಬಾನೇ ಇತ್ತು. ಸರಿ ಜೋಡಿಸ್ಕೊಬಿಡೋಣ ಅಂತ ಹೇಳಿ. ನನಗೆ ಒಂದು ವಿಷಯ ಹೇಳಬೇಕು, ಎಷ್ಟು ಪಾತ್ರೆ ಹಾಕಿದ್ರು ತೊಳಿತೀನಿ, ಬಟ್ ಎತ್ತಿಡೋದಂದ್ರೆ ನನಗೆ ಇರಿಟೇಷನ್. ಗೊತ್ತಿಲ್ಲ, ಈಗಲಿಂದ ಅಂದಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಪಾತ್ರೆ ಜೋಡಿಸ್ಬೇಕು ಅಂದರೆ ನಂಗೆ ಆಗಲ್ಲ, ಬಟ್ ಬೇರೆ ಆಪ್ಷನ್ ಇಲ್ಲ, ಮಾಡಲೇಬೇಕು. ಸೊ ಸರಿ ಅಂತ ಅದನ್ನೆಲ್ಲ ಎತ್ತಿಟ್ಟು ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಅದನ್ನು ಕೂಡ ಒಣಗಾಕ್ಬಿಡೋಣ ಅಂತ ಹೇಳಿ ಎಲ್ಲ ಹಾಕ್ತಿದ್ದೀನಿ. ತುಂಬಾ ಬಿಸಿಲಿದೆ. 9 ಗಂಟೆಗೆಲ್ಲ ತುಂಬಾ ಬಿಸಿಲು ಬಂದ್ಬಿಟ್ಟಿರುತ್ತೆ. ನಮ್ಮ ಮನೆದು ಮೈನ್ ಡೋರ್ ಬಂದು ಪೂರ್ವ ದಿಕ್ಕಿಗೆ ಇರೋದ್ರಿಂದ ಬಿಸಿಲು ಕೂಡ ಡೈರೆಕ್ಟ್ ಮನೆ ಒಳಗಡೆನೆ ಹೊಡೆಯುತ್ತೆ. ಅಷ್ಟೊಂದು ಬಿಸಿಲು ಅಂತ ಹೇಳ್ಬೋದು. ಇನ್ನು ಬಟ್ಟೆ ಎಲ್ಲ ಒಣಗಾಕಿ ನಾನು ಕೂಡ ದೇವ್ರ ದೀಪ ಹಚ್ಚಿ ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ. ಸೊ ಟಿಫನ್ ಇವತ್ತು ಸ್ಪೆಷಲ್ ಆಗಿ ಪೂರಿ ಮಾಡ್ತಾ ಇದ್ದೀನಿ. ಸೊ ಪೂರಿಗೆಲ್ಲ ಹಿಟ್ಟು ಕಲಸಿಟ್ಕೊಂಡು ರೆಡಿ ಮಾಡ್ಕೊಂಡೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಸೋಯಾ ಚಂಕ್ಸ್ ಕರಿನ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡೋದು, ಏನು ಕಷ್ಟ ಇಲ್ಲ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ, ಚಕ್ಕೆ, ಲವಂಗ, ಒಂದು ಟೊಮೆಟೊನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಧನಿಯಾ ಪುಡಿ, ಕೊತ್ತಂಬರಿ, ಪುದೀನ, ಅರಿಶಿಣದ ಪುಡಿ, ಚಿಲ್ಲಿ ಪೌಡರ್, ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಸೋಯಾ ಚಂಕ್ಸ್ನ ನೆನೆಸಿಟ್ಟು ಅದನ್ನು ನೀರು ತೆಗೆದು ಎತ್ತಿಟ್ಕೊತಾ ಇದ್ದೀನಿ. ಈಗ ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಚಿಲ್ಲಿ ಪೌಡರು, ಅರಿಶಿಣ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಒಂದ್ಸತಿ ಫ್ರೈ ಮಾಡ್ಕೋಬೇಕು. ನೋಡಿ, ಆಯಿಲ್ ಮೇಲೆ ಬರೋವರೆಗೂ. ಸೊ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಮತ್ತೆ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ಎಣ್ಣೆ ಮೇಲೆ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ನೋಡಿಕೊಂಡು ನಾವು ವಾಟ್ರ್ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡು ಡ್ರೈ ಮಾಡ್ಕೊಂಡಿರೋ ಅಂಥ ಸೋಯಾ ಚಂಕ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈಗ ಮತ್ತೆ ನಾನು ಉಪ್ಪು ಹಾಕಿ ಸ್ವಲ್ಪ ಗರಂ ಮಸಾಲ ಜೊತೆಗೆ ಚಿಲ್ಲಿ ಪೌಡರು ಎಲ್ಲ ಹಾಕಿ ಗಟ್ಟಿ ಮೊಸರು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ನೀವು ಡ್ರೈ ಬೇಕಾದ್ರೂ ಮಾಡ್ಕೋಬೋದು. ಈಗ ಇದಕ್ಕೆ ಕೊತ್ತಂಬರಿ ಹಾಕಿ ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ಸೋಯಾ ಚಂಕ್ಸ್ ಕರಿ ಇಸ್ ರೆಡಿ. ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಹೇಳ್ದಂಗೆ ಪೂರಿ ಮಾಡಿದ್ದೆ. ಬಿಕಾಸ್ ನಾನು ನೆನ್ನೆ ಚಪಾತಿ ಮಾಡಿದ್ದೆ. ಚಂದ ಪೂರಿ ಕೂಡ ಅಂದರೆ ತುಂಬ ಇಷ್ಟ. ಸರಿ ಅಂತ ಪೂರಿ ಮಾಡಿದೆ. ಸೊ ಇದಾಗಿತ್ತು ನನ್ನ ಟ್ಯೂಸ್ಡೇ ಮಿನಿ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್, ಲವ್ ಯು.